ಮನುಷ್ಯ ಜೀವನ ಮಾಡೋಕ್ಕೆ ಒಂದು ನಾರ್ಮಲ್ ಆವರೇಜ್ ಟೆಂಪ್ರೇಚರ್ ಇತ್ತು. ಅದನ್ನು ಗುರ್ಸ್ಬಿಟ್ಟು ಅವರು ಕೆರೆಗಳನ್ನು ಕಟ್ಟಿ ಇಲ್ಲಿ ಒಂದು ಸುಂದರವಾದ ನಗರನ ನಾವು ಮಾಡ್ಬೋದು ಅಂತೇಳಿ ಆ ಪರಿಕಲ್ಪನೆ ಇಟ್ಕೊಂಡು ನಾಡಪ್ರಭು ಕೆಂಪೇಗೌಡರು ಮಾಡಿದರೆ ಅದನ್ನು ITBT ಸಿಲಿಕಾನ್ ಸಿಟಿಯಾಗಿ ಮುಂದುವರಿಸಿದವರು ಎಸ್.ಎಂ. ಕೃಷ್ಣ ಅವರು. ಈ ಕೆಂಪೇಗೌಡರ ಸಂತತಿಯಲ್ಲಿ ಹುಟ್ಟಿದಂಥ ಎಸ್.ಎಂ. ಕೃಷ್ಣ ಇರ್ಬೋದು, ಅವರು ಆ ರೀತಿ ಕೊಡುಗೆ ಕೊಟ್ಟರೆ ಕೆಂಗಲ್ ಹನುಮಂತಯ್ಯವರು ನಮ್ಮ ವಿಧಾನಸೌಧ ಕಟ್ಟಿ ನಾಡಿನಲ್ಲಿ ಇಲ್ಲಿ ಎಲ್ಲ ಮುಖ್ಯಮಂತ್ರಿಗಳಾಗಿ ಎಲ್ಲ ಮಂತ್ರಿಗಳು, ಸರ್ಕಾರಿ ವರ್ಗದವರು ಎಲ್ಲರೂ ಏನು ತಮ್ಮ ತಮ್ಮ ಕರ್ತವ್ಯನ ನಡೆಸಬೇಕು ಅಂತ ಒಂದು ಪರಿಕಲ್ಪನೆ ಇಟ್ಕೊಂಡು ವಿಧಾನಸೌಧ ಕಟ್ಟಿದರು. ಅದೇ ರೀತಿ ಕುವೆಂಪು ಅವರು ಸಹ, ನಾನು ಯಾವುದೋ ಒಂದು ಜಾತಿನಲ್ಲಿ ಹುಟ್ಟಿದರೂ ಸಹ ನಾನು ಒಂದು ಜಾತಿಗೆ ಸೀಮಿತನಾಗಬಾರ್ದು, ಒಂದು ಮಗು ಒಂದು ವಿಶ್ವರೂಪವಾಗಿ ಹುಟ್ಟುತ್ತೆ, ಆದರೆ ಬೆಳೀತಾ ಬೆಳೀತಾ ಅದು ನನ್ನ ಸಮುದಾಯ, ಆ ಸಮುದಾಯ, ಈ ಸಮುದಾಯ ಅಂತ ಹೇಳ್ಬಿಟ್ಟು ಒಂದೇ ಸಮುದಾಯದಲ್ಲಿ ಇರಬಾರ್ದು, ಒಂದು ಮಗು ವಿಶ್ವಮಾನವನಾಗಬೇಕು, ವಿಶ್ವಮಾನವ ಪರಿಕಲ್ಪನೆಯನ್ನು ಕೊಟ್ಟದಂಥವರು ಕುವೆಂಪು ಅವರು. ಹಿಂದೆ ಏನು ನಮ್ಮ ಈ ಗ್ರಾಮ ಪಂಚಾಯಿತಿ ಪರಿಕಲ್ಪನೆಗಿಂತ ಮುಂಚೆ ಪಂಚಾಯಿತಿಯನ್ನು ಹೆಸರು ಬರೋಕ್ಕೆ ಕಾರಣವೇ ಪಂಚರು, ಗೌಡ್ರು, ಶಾನ್ಭೋಗ್ರು, ತೋಟಿ, ತಳವಾರ ಇವರೆಲ್ಲ ಸೇರಿಕೊಂಡು ಅಲ್ಲಿ ಗ್ರಾಮದಲ್ಲಿ ಬರೋಂಥ ಸಮಸ್ಯೆಗಳನ್ನು ಯಾವುದೇ ಆವಾಗ ಏನು ಇದು ನ್ಯಾಯಾಲಯಗಳಿರಲಿಲ್ಲ, ಹೈಕೋರ್ಟು, ಸುಪ್ರೀಂ ಕೋರ್ಟುಗಳಿರಲಿಲ್ಲ, ಅವರೇ ಸ್ಥಳೀಯವಾಗಿ ಸಮಸ್ಯೆಗಳನ್ನು ಎಂಥ ಸಮಸ್ಯೆಗಳೇ ಬಂದರೂ, ಆರ್ಥಿಕ ಸಮಸ್ಯೆ ಇರ್ಬೋದು, ಕೊಲೆ ದೊರಡೆ ಸಮಸ್ಯೆ ಇರ್ಬೋದು, ಅಥವಾ ಸಮುದಾಯದ ಮಧ್ಯದಲ್ಲಿ ವೈಷಮ್ಯಗಳು ಉಟ್ಕೊಂಡ್ರೆ ಆ ಜಗಳಗಳನ್ನು ಬಿಡಿಸೋ ಅಂಥ ಸಮಸ್ಯೆಗಳಿರ್ಬೋದು, ಇಂಥ ಎಲ್ಲ ಸಮಸ್ಯೆಗಳನ್ನು ಆ 5 ಪಂಚರ್ ಅಂತ ಏನಿರ್ತಿದ್ರು ಅವರು ಕೂತು ಬಗೆಹರಿಸಿ ಅದಕ್ಕೆ ಸಂಬಂಧಪಟ್ಟಂಥ ಸಮಾಧಾನ ಹುಡುಕಿ ಅವರಿಗೆ ಶಿಕ್ಷೆನೂ ಸಹ ಕೊಟ್ಟು, ಕೆಲವೊಮ್ಮೆ ಏನು ಊರಿಂದ ಬಹಿಷ್ಕಾರ ಎಲ್ಲ ಹಾಕಿ ಕಠಿಣ ಶಿಕ್ಷೆನೆಲ್ಲ ಕೊಟ್ಟು ಆ ಸಮುದಾಯಗಳ ಅಥವಾ ಕೆಟ್ಟ ದಾರಿಯಲ್ಲಿ ನಡೀತಿರೋ ಅಂಥ ಅವ್ರನ್ನ ಸರಿ ದಾರಿನಲ್ಲಿ ತರೋ ಅಂಥ ಪ್ರಯತ್ನ ಮಾಡ್ತಾಯಿದ್ರು. ಅದೇ ರೀತಿ ಈ ಸಮುದಾಯ ಏನಿದೆ, ಈ ಕೆಂಪೇಗೌಡರ ಜಯಂತಿಗಳನ್ನು ನೀವು ಆಚರಣೆ ಮಾಡ್ತಾಯಿದ್ದೀರಾ, ಕೆಂಪೇಗೌಡರ ಯುವಕ ಸಂಘಗಳಂತ ಊರಲ್ಲೂ ಸಹ ನೀವು ಕಟ್ತಾ ಇದ್ದೀರಾ. ಆದರೆ ಆ ಸಂಘ ಕಟ್ಟಿದ ಪರಿಕಲ್ಪನೆ ಏನಿರಬೇಕು ಅಂತಂದರೆ, ಕೆಂಪೇಗೌಡರು, ಕುವೆಂಪುರವರು, ಕೆಂಗಲ್ ಹನುಮಂತಯ್ಯವರು, ಎಸ್.ಎಂ. ಕೃಷ್ಣ ಅವರು, ಸದಾನಂದ ಗೌಡರು ಅಥವಾ ಬೇರೆ ಯಾರು ಈ ಒಳ್ಳೆಯ ಯೋಚನೆಗಳನ್ನು ಇಟ್ಕೊಂಡು ಸಮುದಾಯನ ಅಭಿವೃದ್ಧಿ, ಎಲ್ಲ ಸಮುದಾಯಗಳನ್ನು ಅಭಿವೃದ್ಧಿ ಮಾಡಿ ಒಂದು ಸುಸ್ಥಿರ ಸಮಾಜನ ನಿರ್ಮಾಣ ಮಾಡೋಕ್ಕೆ ಮಾಡಿದ್ರೋ ಆ ಪರಿಕಲ್ಪನೆ ಕೆಂಪೇಗೌಡ ಯುವಕ ಸಂಘ ಏನು ಕಟ್ಟಿರ್ತೀರಲ್ಲ ಅವ್ರದ್ದಿರಬೇಕು. ನೀವು ಸಹ ನಿಮ್ಮ ಊರಿನಲ್ಲಿರೋಂಥ ಎಲ್ಲ ಸಮುದಾಯದಲ್ಲೂ ಸಹ ನೀವು ಆ ಸಮುದಾಯದಲ್ಲಿ ಒಬ್ಬರಾಗಿ ಈ ಪಂಚರ ಮುಂಚೆ ಏನು ಕೆಲಸ ಮಾಡ್ತಾಯಿದ್ರು, ನಾವು ಪಂಚಾಯತರಿರ್ಬೋದು ಅಥವಾ ನಾವು ಕಂದಾಯ ಇಲಾಖೆಯರಿರ್ಬೋದು, ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸೋಕ್ಕಾಗಲ್ಲ. ಸುಮಾರು ನಮಗೆ ಸಂಬಂಧಪಟ್ಟಂತೆ ಆ ಪಕ್ಕದಲ್ಲಿರೋ ಅಂಥವ್ರು ನಮ್ಮನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಜಮೀನನ್ನು, ನಮ್ಮ ಜಮೀನುಗಳಿಗೆ ರಸ್ತೆಗಳನ್ನು ಬಿಡಲ್ಲ. ಅಲ್ಲಿ ಕಾರಣ ಏನಂದರೆ ಸಮುದಾಯಗಳ ಮಧ್ಯೆ ವೈಷಮ್ಯಗಳಿರ್ತವೆ. ಆದ್ದರಿಂದ ನಾನು ಒಬ್ಬ ಈ ತಾಲೂಕಿನ ಮುಖ್ಯಸ್ಥನಾಗಿ, ಇಲಾಖೆ ಮುಖ್ಯಸ್ಥನಾಗಿ ನಿಮ್ಮನ್ನು ಕೇಳ್ಕೊಳ್ಳೋದೇನೆಂದರೆ, ಈ ಸಮುದಾಯ ಮುಖಂಡತ್ವವನ್ನು ವಹಿಸಿ ಎಲ್ಲ ಸಮುದಾಯಗಳನ್ನು ಜೊತೆಯಲ್ಲೇ ಕರ್ಕೊಂಡೋಗಿ ಆ ಕೆಂಪೇಗೌಡರ ಆದರ್ಶಗಳು ಹಿಂದೆ ಏನಿದ್ವು ಅದು ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಇನ್ನೂ ನಮ್ಮ ಈ ಸಿರಾ ತಾಲೂಕು ಯಾವುದೇ ವಿಧವಾದಂಥ ವಿವಾದಗಳನ್ನು ಇಲ್ಲದಂಗೆ ಎಲ್ಲ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಬಗೆಹರಿಸಿ ನಮ್ಮ ಒಂದು ಉತ್ತಮ ಆಡಳಿತ ಕೊಡೋಕ್ಕೂ ಸಹ ನಮಗೂ ಸಹ ಸಹಕಾರ ಕೊಡಬೇಕಂತ ಕೇಳ್ಕೊಂಡು ಒಬ್ರು ಹೇಳಿದರು. ಏನಂತ, ಈಗೇನು ಬೇಡ, ಇನ್ನೂ 2 ವರ್ಷ ಆದಮೇಲೆ ಚುನಾವಣೆ ಚುನಾವಣೆ ಬಂದಾದಮೇಲೆ ಒಬ್ಬೊಬ್ಬರಿಗೆ ಕೆಂಪೇಗೌಡರದೊಂದು ಸ್ಟ್ಯಾಚು, ಆಮೇಲೆ ಇನ್ನೊಬ್ಬರು 3 ಸ್ಟ್ಯಾಚು ಒಬ್ಬೊಬ್ಬರಿಗೆ ಕೊಟ್ಬಿಡೋಣ ಒಬ್ಬ ಪಾರ್ಟಿಗೆ ಅಂತ. ಅದು ಅಲ್ಲ, ಅದಕ್ಕೆ ನಮ್ಮ ಅವ್ರು ಹೇಳಿದರು, ಚುನಾವಣೆ ವರ್ಷ ಇನ್ನೂ 2 ವರ್ಷ ಇದೆ, ಅಂಥವ್ರು ಕಾಯೋದೇನು ಬೇಡ, ಇವತ್ತೇ ಯಾಕೆ ಮಾಡಬಾರ್ದು, ಈ ವರ್ಷನೇ ಯಾಕೆ ಮಾಡಬಾರ್ದು, ಈ ಜಯಂತಿನ ನೀವು ಸಮುದಾಯದವರೆಲ್ಲ ತೀರ್ಮಾನ ತಗೊಳ್ಳಿ, ತಾಲೂಕು ಆಡಳಿತ ಸಹ ನಿಮಗೆ ಯಾವ ರೀತಿ ಬೆಂಬಲ ಕೊಡಬೇಕು ಆ ರೀತಿಯಾದಂಥ ಬೆಂಬಲ ನಾವು ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ನೀವು ಸಹ ಇದನ್ನು ಚರ್ಚೆ ಮಾಡಿ ದಿನಾಂಕ ನಿಗದಿ ಮಾಡಿದ್ದೀರಾ. ಅದಕ್ಕೆ ನಮ್ಮ ಸಹಮತ ಇದೆ, ನಮ್ಮ ಬೆಂಬಲ ಇದೆ. ನಮ್ಮ ತಾಲೂಕು ಆಡಳಿತದಿಂದ ಯಾವ ರೀತಿ ನಿಮಗೆ ಸಹಾಯ ಬೇಕೋ ಆ ಸಹಾಯ ಕೊಡ್ತೀವಿ. ಅದು ಅಲ್ಲದೆ ನಿಮ್ಮ ಸಮುದಾಯದ ಏನು ಬೇಡಿಕೆಗಳಿರ್ತವೆ ಆ ಬೇಡಿಕೆಗಳು ಯಾವುದೇ ಸರ್ಕಾರ ಎಲ್ಲ ಈಡೇರ್ಸೋಕ್ಕಾಗಲ್ಲ.
ತಮ್ಮ ಈ ಸಮುದಾಯದ ಬೇಡಿಕೆಗಳು ಹಾಸ್ಟೆಲ್ ಇರ್ಬೋದು, ಬೇರೆ ಯಾವುದೇ ರೀತಿಯಾದಂಥ ಬೇಡಿಕೆಗಳು ನಿಮ್ಮ ಸ್ಥಳೀಯ ಮಟ್ಟ, ಗ್ರಾಮ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ನಮ್ಮಲ್ಲಿ ಸಾಧ್ಯವಾದಷ್ಟು ನಾವು ನಿಮಗೆ ಸಹಕಾರ ಕೊಡ್ತೀವಿ. ಆದರೆ ನಿಮ್ಮ ಸಮುದಾಯದನೇ ಮುಂದೆ ಬಂದು ಯಾಕೆ ನಿಮ್ಮ ಸಮಸ್ಯೆಗಳು ನಮ್ಮ ಸಮುದಾಯಕ್ಕೆ ಒಂದು ಹೋಬಳಿ ಮಟ್ಟದಲ್ಲಿ ಉತ್ತಮವಾದಂಥ ವಿದ್ಯಾರ್ಥಿ ನಿಲಯ ಬೇಕಿಲ್ಲ. ನಾವು ಪಾಗೋಡದಲ್ಲಿ ನಮ್ಮ ಊರಲ್ಲೇ ನಾವು ಒಂದು ಕೆಂಪೇಗೌಡ ಜಯಂತಿ ಮಾಡಿದ್ವಿ. ಎಲ್ಲ ಸಮುದಾಯದವರು, ಬರೀ ನಾವು ಒಂದೇ ಸಮುದಾಯ ಅಂತ ಮಾಡಿಲ್ಲ, ಗೊಲ್ಲರು ಇರ್ಬೋದು, ಬೇರೆ ಸಮುದಾಯದ ಇರ್ಬೋದು, ಎಲ್ಲರೂ ಸಹ ಈ ಕೆಂಪೇಗೌಡ ಜಯಂತಿ ಮಾಡಬೇಕು ಅಂತ ಆಚರಣೆ ಮಾಡಿಬಿಟ್ಟು ಪ್ರತಿಯೊಂದು ಸುಮಾರು ಒಂದು 300 ಜನ ಹೆಣ್ಮಕ್ಳು ಏನು ಅರ್ಧ ಕುಂಭ ಸ್ವಾಗತ ಮಾಡಿದರು. ಬರೀ ನಮ್ಮ ಒಂದು ಸಮುದಾಯದಲ್ಲಿ ಎಲ್ಲ ಸಮುದಾಯದವರು ಸೇರ್ಕೊಂಡಿದ್ರು. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.